ಸೊ ನಾನು ಭಾಸ್ಕರ್ ಗೌಡ ಈ KNFDSಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ. ಸೊ ನಾವು ಸ್ವೀಪ್ ಅನ್ನೋದು ನನಗೆ ಏನೂ ಅರಿವಿರಲಿಲ್ಲ. ಅಲ್ಲಿ ಹೋದಾಗ ಈಗ ಒಂದು ಮಹತ್ತರವಾದ ಒಂದು ಜವಾಬ್ದಾರಿ ಅನ್ನಿಸ್ತು. ಏನೂ ಬೇಕಾಗಿಲ್ಲ, ನಾವು ಏನಾಗುತ್ತೆ ಒಂದು ವ್ಯವಸ್ಥೆಯನ್ನು ನಾವೇನೋ ಒಂದು ಒಳ್ಳೆ ವ್ಯವಸ್ಥೆ ನಿರೀಕ್ಷೆ ಮಾಡ್ತಿದ್ದೀವಿ. ಖಂಡಿತ ನಾವು ಒಂದು ಇನ್ನೊಂದು ಬಹಳ ಮುಖ್ಯವಾದ ನಮಗೆ ಬೆನ್ನೆಲುಬು ಅಂದರೆ ನಮ್ಮ ಶಿಕ್ಷಕ ವೃಂದದವರು. ಯಾಕಂದರೆ ಬಹುಶಃ ಎಲ್ಲ ಎಲೆಕ್ಷನ್ ಶಿಕ್ಷಕ ವೃಂದದವರ ಪಾತ್ರ ಜಾಸ್ತಿ ಇದೆ. ನಮಗೆ ಇಲೆಕ್ಷನ್ ನಾವೇನು ಕೂತ್ಕೊಂಡು ಏನು ಡೈರೆಕ್ಷನ್ ಕೊಡ್ತಾವೋ ಅದನ್ನು ನಿಮಗೆ ಕಮ್ಯುನಿಕೇಟ್ ಮಾಡ್ತೀವಿ. ಅದು ಸಮ್ ಪ್ರೊಸೀಜರ್ ಇರುತ್ತೆ. SOP ನಾವು ಏನೇ ಕೆಲಸ ಮಾಡ್ತೀವಿ ಅಂದರೆ SOP ಮೇಲೆ, ಸ್ಟ್ಯಾಂಡರ್ಡ್ ಆಪರೇಟ್ ಪ್ರೊಸೀಜರ್ ಮೇಲೆ ಕೆಲಸ ಮಾಡ್ತೀವಿ, ಚುನಾವಣಾ ಆಯೋಗ ನಿರ್ದೇಶನಗಳು. ಬಟ್ ನಾವೇನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಾದರೆ ಅದನ್ನು ಬಹುಶಃ ಇಲೆಕ್ಷನಲ್ಲಿ ಬಹಳಷ್ಟು ನಾವು ಬಳಸ್ಕೊತಾ ಇರೋದು ಶಿಕ್ಷಕರು. ಅದಕ್ಕೆ ಪ್ರಥಮವಾಗಿ ತಮ್ಮೆಲ್ಲರನ್ನ ಅಭಿನಂದಿಸ್ತಾ ಇದ್ದೇನೆ. ಯಾಕಂದರೆ ನಮಗೆ ನಾವು ದುರಂತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರಜೆಗಳಿಗೆ ಮತದಾನ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಮತದಾನ ಮಾಡಿ ಅಂತ ಹೋಗಿ ಅವರು ನಾವು ರಿಕ್ವೆಸ್ಟ್ ಮಾಡಿ ಮತದಾನ ನೀಡಬೇಕು. ಇಷ್ಟು ಮುಖ್ಯವಾಗಿ ಯಾಕಂದರೆ ನಾವು ಮತದಾನದ ಮೂಲಕ ನಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀವಿ, ಪ್ರತಿನಿಧಿಗಳು ನಮ್ಮನ್ನ ಆಳ್ತಾರೆ. ಆದ್ರಿಂದ ನಾವು ಬೇರೆಯವರು ತೋರೋದಕ್ಕೆ ಯಾವ ಅಧಿಕಾರನೂ ನಮಗಿಲ್ಲ. ಫಸ್ಟ್ ನಮ್ಮ ಹಕ್ಕನ್ನು ಚಲಾಯಿಸಿ ಆದ್ಮೇಲೆ ನಮಗೆ ಏನು ಬರಬೇಕು ಅದನ್ನ ಆಮೇಲೆ ಕೇಳಿ. ನಾವು ಫಸ್ಟೇ ನಮ್ಮ ಹಕ್ಕನ್ನು ಚಲಾಯಿಸದೇ ಇದ್ರೆ ನಮಗೆ ಆಪರೇಷನ್ ಆಗಬೇಕು, ನಾವು ಯಾವುದೋ ರಾಜಕಾರಣಿಗಳು ತೋರೋದ್ರಲ್ಲಿ ಅರ್ಥ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಪ್ರತಿಯೊಬ್ಬ ನಾವು ಯಾವುದೇ ರಾಜಕೀಯದವರ ಕೈಗೊಳ್ಳಬೇಕಾಗದೆ ನಿಷ್ಪಕ್ಷಪಾತವಾಗಿ ಮತದಾರರ ಕಠಿಣ ಜಾಸ್ತಿ 50% ಎಲೆಕ್ಷನ್ ಆದಾಗಿದೆ. ಸೆಕೆಂಡ್ 50% ಏನಿದೆ ಅಂತಂದ್ರೆ ಮತದಾರರ ಕೈಯಲ್ಲಿದೆ. ನಾವು ವೋಟರ್ ಲಿಸ್ಟ್ ಎಲ್ಲ ಅಧಿಕಾರ ನಾವು ಕೊಟ್ಟು ವೋಟ್ ಮಾಡದೇ ಇದ್ರೆ ಬಹುಶಃ ಮತದಾನದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅರ್ಥ ಇಲ್ಲ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಮತದಾನ ಮಾಡುವ ವ್ಯವಸ್ಥೆ ನಿರ್ಭಯದಿಂದ ಮತದಾನ ಮಾಡುವ ವ್ಯವಸ್ಥೆ ಆಗಬೇಕು. ಪ್ರತಿಯೊಬ್ಬ ಮತದಾರರು ಜಾಗೃತಿ ಮೂಡಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ತಾವೆಲ್ಲ ಈ ಬಗ್ಗೆ ಆಡಳಿತದ ಜೊತೆ ಏನು ಚುನಾವಣಾ ಆಯೋಗದ ಜೊತೆ ಕೈಗೊಳಿಸಬೇಕು. ಇವತ್ತು ನಾವು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಮ್ಮೆ ಚುನಾವಣೆ ಡಿಕ್ಲೇರ್ ಆದ ಮೇಲೆ ನಾವೆಲ್ಲ ಚುನಾವಣಾ ಆಯೋಗದ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ವಿ. ಇದನ್ನು ಮಾತ್ರ ನಾವು ಸ್ಪಷ್ಟವಾಗಿ ನಮ್ಮ ಗಮನದಲ್ಲಿ ಇಟ್ಕೋಬೇಕು. RP ಆಕ್ಟ್ ಅಂಡರಲ್ಲಿ ಕೆಲಸ ಮಾಡ್ತೀವಿ. ಇವತ್ತು ನಾವು ಏನೇ ಆಕ್ಷನ್ ಇನಿಷಿಯೇಟ್ ಮಾಡ್ತೀವಿ ಅದ್ರ ನಾನ್ KCSR ಬೇರೆ ಯಾವ ಆಕ್ಷನ್ ಅನ್ನು ಮಾಡಲ್ಲ. ಏನೇ ಆಕ್ಷನ್ ನಾವು ಇನಿಷಿಯೇಟ್ ಮಾಡ್ತೀವಿ ಎರಡೇ ಇದು, ಒಂದು RP ಆಕ್ಟ್, ಇನ್ನೊಂದು ಮತದಾರ ನೋಂದಣಿ ರಿಜಿಸ್ಟ್ರೇಷನ್ ಆಕ್ಟ್. ಇವ ಅಂಡರಲ್ಲೇ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ಬೇರೆ ಬೇರೆ ಆಕ್ಟ್ಗಳು ಅದಕ್ಕೆ ಪೂರಕವಾಗಿ ಇದಾವೆ ಹೊರತು ಮುಖ್ಯವಾಗಿ ಒಮ್ಮೆ ಚುನಾವಣೆ ಘೋಷಣೆ ತಕ್ಷಣವಾದ ಒಂದು ಕೋಲಾರ ಜಿಲ್ಲಾಡಳಿತ ಜೊತೆ ನಡೀತಾ ಇರೋದ್ರಿಂದ ಎರಡೂ ಕಡೆ ಅಧಿಕಾರಿಗಳು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ. ಅದನ್ನು ಫಾಲೋ ಮಾಡಬೇಕಾಗ್ತದೆ. ಎರಡೂ ಜಿಲ್ಲಾಡಳಿತಗಳು ಕೊಡುವಂಥ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಚುನಾವಣೆ ಆಯೋಗಗಳಲ್ಲಿ ನಾವು 21 ದಿವಸ ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ಅಷ್ಟೇ ಅಲ್ಲದೆ ಹಳ್ಳಿಗಾಡಿಗೆ ಕಟ್ಟಕಡೆಯ ವ್ಯಕ್ತಿಗೂ ಸಹ ನೀವು ಒಂದು ಸ್ವೀಪ್ ಕಾರ್ಯಕ್ರಮ ಕೋಟ್ಯಾಂತರ ರೂಪಾಯಿ ವ್ಯವಸ್ಥೆ ಮಾಡ್ತಾ ಇರುವಂತಹ ಒಂದು ಸ್ವೀಪ್ ಕಾರ್ಯಕ್ರಮ ಕಟ್ಟಕಡೆಯ ವ್ಯಕ್ತಿಗೂ ಸಹ ತಲುಪಬೇಕು, ಎಜುಕೇಟೆಡ್ ಮಾಡಬೇಕು. ಮತ್ತು ಪ್ರತಿಯೊಬ್ಬರು ಸಹ ವೋಟ್ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಲೂಕಲ್ಲಿ ವೋಟ್ ಮಾಡಿ ತಾಲೂಕು ಆಡಳಿತಕ್ಕೆ ಒಳ್ಳೆಯ ಪ್ರಧಾನ ಕೊಳ್ಳೋ ನಿಮ್ಮ ಒಂದು ಜವಾಬ್ದಾರಿ, ನಿಮ್ಮ ಒಂದು ಸೇವೆ ಇಂಪಾರ್ಟೆಂಟ್ ಅಂತ ನಾವು ತಾಲೂಕು ಆಡಳಿತ ವತಿಯಿಂದ ಎಕ್ಸ್ಪೆಕ್ಟೇಷನ್ ಇದೆ, ಮಾಡ್ತೀರ ಅಂತ ಸಹ ನಂಬಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವೇನು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀರಾ ಹಳ್ಳಿಗಾಡಿಗೂ ಮುಟ್ಟಬೇಕಂತ ಭಾವಿಸ್ತೀವಿ. ನಿಮ್ಮ ಜೊತೆ ಎಲ್ಲರಿಗೂ ಸಹ ನಾವು ತಾಲೂಕು ಆಡಳಿತ ಎಲ್ಲರೂ ಸಹ ನಿಮ್ಮ ಜೊತೆ ಇದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇಬ್ರು ಸರ್ ಸಹ ನಮಗೆ ಒಂದು ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ. ಹಿಂದೆ ಚೆನ್ನಾಗಿ ಮಾಡಿದ್ದೀರಾ, ಈ ರೀತಿ ಈಗಲೂ ಸಹ ಮುಂದೆ ಬರುವಂತಹ ಎಲೆಕ್ಷನ್ ಚೆನ್ನಾಗಿ ಮಾಡಿ ಅಂತ. ಅದೇ ರೀತಿಯಲ್ಲಿ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ನಾನಾದ್ರೂ ಅಶ್ಯೂರೆನ್ಸ್ ಕೊಡ್ತೇನೆ ಸರ್ ಅವರಿಗೆ. ನಾವು ನಮ್ಮ ಕೈ ಮೀರಿ ಏನೇನು ಕೆಲಸಗಳಿದೆ ಅದನ್ನೆಲ್ಲ ಸಹ ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಶಿಕ್ಷಣ ಇಲಾಖೆಯ ವತಿಯಿಂದ ಏನೇನು ಕೆಲಸಗಳು ಆಗ್ಬೇಕಾಗಿದೆ ಆ ಎಲ್ಲ ಕೆಲಸಗಳನ್ನು ಸಹ ಅಚ್ಚುಕಟ್ಟಾಗಿ ಅದು ನಮ್ಗೆ ಅಡ್ವಾನ್ಸ್ ಆಗಿ ಹೇಳ್ತಾ ಇರ್ತದೆ. ಇನ್ನೂ ಒಂದು ಅರ್ಧ ಗಂಟೆ ಕೆಲಸ ಮಾಡುತ್ತೆ ಅನ್ಬೇಕಾದ್ರೆ ತೋರಿಸ್ತಾ ಇರುತ್ತೆ. ನಾವು ಅಲರ್ಟ್ ಆಗ್ತೀವಿ. ಎಕ್ಸ್ಟ್ರಾ ಬ್ಯಾಟ್ರೀಸ್ ಇರುತ್ತೆ, ಇಮಿಡಿಯೇಟ್ ಆಗಿ ಬ್ಯಾಟ್ರಿಯನ್ನು ನಾವು ಇನ್ಸರ್ಟ್ ಮಾಡ್ಬೋದು. ಎರರ್ 2 ಅಂತ ಬರುತ್ತೆ. ಎರರ್ 2 ಅಂದ್ರೆ ಏನು? ಪ್ರಿಂಟರಲ್ಲಿ ಏನೋ ಲೋಪ ಇದೆ. ಪ್ರಿಂಟರಲ್ಲಿ ಲೋಪ ಇದ್ರೆ ಅಲ್ಲಿ ಯಾವುದೇ ರಿಪೇರಿ ನಮ್ಮಲ್ಲಿ ರಿಸರ್ವ್ ಈಗ 100 ನಮಗೆ ಮಿಷಿನ್ಸ್ ಅಗತ್ಯ ಇದ್ರೆ 130 ನಮ್ಮಲ್ಲಿ ಇರುತ್ತೆ. ಸೊ ರಿಸರ್ವ್ ಮಿಷನ್ಸ್ ಅನ್ನು ಇದೇ ತರ ಪ್ರಿಪೇರ್ ಮಾಡಿಟ್ಟಿರ್ತೀವಿ. ವಿತಿನ್ ನೋ ಟೈಮ್ ಅಂತಹ VVPATಗಳನ್ನು ರೀಪ್ಲೇಸ್ ಮಾಡ್ತೀವಿ. ಮತದಾನಕ್ಕೆ ಯಾವುದೇ ಅಡ್ಡಿ ಆಗೋದಿಲ್ಲ. ಅಟ್ಮೋಸ್ಟ್ ಅಂದರೆ 10 to 15 ಮಿನಿಟ್ಸ್. ಯಾಕಂದರೆ ನಮ್ಮಲ್ಲಿ 10 ರಿಂದ 12 ಮತಗಟ್ಟೆಗಳಿಗೆ ಒಬ್ಬ ಸೆಕ್ಟರ್ ಆಫೀಸರ್ ಇರ್ತಾರೆ.
ಅವರಿಗೆ ಗೌರ್ಮೆಂಟ್ ಕಡೆಯಿಂದ ವೆಹಿಕಲ್ ಪ್ರೊವೈಡ್ ಮಾಡಿರ್ತಾರೆ. ಪ್ರತಿಯೊಬ್ಬರ ಕಡೆ ರಿಸರ್ವ್ ಮಿಷನ್ಸ್ ಇರುತ್ತೆ, ರಿಸರ್ವ್ ಮೆಟೀರಿಯಲ್ ಇರುತ್ತೆ. ಯಾವುದೇ ಈ ಥರ ಸಮಸ್ಯೆಗಳು ಬಂದಾಗ ಇಮ್ಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿದ್ರೆ 5 ರಿಂದ 10 ನಿಮಿಷದಲ್ಲಿ ಅವರು ಮತಗಟ್ಟೆಯಲ್ಲಿ ಇರ್ತಾರೆ. ಹಳೆ ಇದರಲ್ಲಿ ಪದ್ಧತಿ ಕಂಟಿನ್ಯೂ ಆಗುತ್ತೆ. ಇದೆ ನೆಕ್ಸ್ಟ್ ಇಲ್ಲಿ ಒಂದು ಭಯಪಟ್ಟು ನ್ಯೂಟ್ರಲ್ ವೋಟರ್ಸ್ ಭಯಪಟ್ಟು ಮತಗಟ್ಟೆ ಕಡೆ ಬರ್ತಾನೆ ಇಲ್ಲ. ನಾವು ಹೋದ ಕಡೆ ಎಲ್ಲ ಹೇಳ್ತಾ ಇದ್ದೀವಿ, ನೀವು ವೋಟ್ ಹಾಕಿದ್ರೆ ನಿಮಗೆ ಮಾತ್ರ ಗೊತ್ತಾಗುತ್ತೆ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಯಾಕೆಂದ್ರೆ ಈ ಬ್ಯಾಲೆಟ್ ಯೂನಿಟ್ ಮತ್ತು ವಿವಿಪ್ಯಾಟ್ ಇವೆರಡನ್ನು ಗೋಪ್ಯ ಸ್ಥಳ ಅಂದ್ರೆ ವೋಟಿಂಗ್ ಕಂಪಾರ್ಟ್ಮೆಂಟ್ ಅಂತ ಮಾಡ್ತೀವಿ. ನಿಮ್ಗೆ ಗೊತ್ತಿದೆ, ಮತಗಟ್ಟೆಗಳಲ್ಲಿ ಒಂದು ಟೇಬಲ್ ಮೇಲೆ ಒಂದು ರಟ್ಟನ್ನು ಫಿಕ್ಸ್ ಮಾಡಿರ್ತೀವಿ, ಅದರ ಒಳಗಡೆ ಇಟ್ಟಿರ್ತೀವಿ. ಅಲ್ಲಿ ಆಗ್ತಕ್ಕಂತಹ ಎಲ್ಲ ಆಗುಹೋಗುಗಳು ಅವನಿಗೆ ಮಾತ್ರ ಗೊತ್ತಾಗುತ್ತೆ, ಬೇರೆ ಯಾರು ಎಣಿಕೆ ನೋಡೋದಕ್ಕೂ ಅವಕಾಶ ಇರಲ್ಲ. ಹಾಗಾಗಿ ಮತದಾರರು ಧೈರ್ಯವಾಗಿ ಬಂದು ವೋಟನ್ನು ಹಾಕ್ಬೋದು. ಇದೊಂದು ಸ್ವಲ್ಪ ತಪ್ಪು ಅಭಿಪ್ರಾಯ ಇದೆ, ದಯಮಾಡಿ ಅದನ್ನ ಸಾರ್ವಜನಿಕರಿಗೆ ತಿಳಿಸಿದ್ರೆ ಬಹಳ ಅನುಕೂಲ. ಸುಮಾರು ಜನಕ್ಕೆ ಹಳ್ಳಿ ಕಡೆ ಹೇಳ್ತಾರೆ, ನಾವು ವೋಟ್ ಹಾಕಿದ್ರೆ ಗೊತ್ತಾಗುತ್ತಂತೆ, ಅಲ್ಲಿ ಏಜೆಂಟ್ ಕೂತಿರ್ತಾರೆ, ಅವ್ರದ್ದು ಭಯ ಅವರಿಗೆ. ವೋಟ್ ಇಂಥವ್ರಿಗೆ ಹಾಕಿದ್ದಾರೆ ಅಂತ ಗೊತ್ತಾದ್ರೆ ಅವರೆಲ್ಲ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ, ಮುಂದೆ ಅದರ ಇದೆಲ್ಲ ಇರುತ್ತಲ್ಲ. ಅದಕ್ಕೆ ಭಯಪಟ್ಟು ಒಂದಷ್ಟು ಜನ ನ್ಯೂಟ್ರಲ್ ವೋಟರ್ಸು ಮತಗಟ್ಟೆ ಕಡೆ ಬರೋದಕ್ಕೆ ಎದುರ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಇದನ್ನು ಸ್ವಲ್ಪ ತಿಳಿ ಹೇಳಬೇಕು. ಇವೆರಡು ಗೋಪ್ಯ ಸ್ಥಳದಲ್ಲಿ ಅಂದ್ರೆ ವೋಟಿಂಗ್ ಕಂಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ, ವೋಟರ್ ಮಾತ್ರ ಗೊತ್ತಾಗುತ್ತೆ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಬೆರಳಿಗೆ ಅಳಿಸಲಾಗದ ಶಾಯಿಯನ್ನು ಹಾಕಿಸ್ಬೋದು, ಅಲ್ಲೇ ಹಾಕಿಸ್ಬೋದು. ಹಾಕಿದ್ದಾದ್ಮೇಲೆ ಸೆಕೆಂಡ್ ಪೋಲಿಂಗ್ ಆಫೀಸರ್ ಒಂದು ಸ್ಲಿಪ್ ಕೊಡ್ತಾರೆ, ಇವನು ಕರೆಕ್ಟ್ ಜೆನ್ಯೂನ್ ವೋಟರು. ಈ ಸ್ಲಿಪ್ ಅನ್ನ ಕೊಡ್ತಾರೆ, ಅದನ್ನ ವೋಟರ್ ಸ್ಲಿಪ್ ಅಂತ ಕರಿತೀವಿ. ಆ ಸ್ಲಿಪ್ ಅನ್ನ ತಗೊಂಡು ಥರ್ಡ್ ಪೋಲಿಂಗ್ ಆಫೀಸರ್ ಹತ್ರ ತಗೊಂಡು ಹೋಗ್ತಾನೆ. ಥರ್ಡ್ ಪೋಲಿಂಗ್ ಆಫೀಸರು ಇದರ ಉಸ್ತುವಾರಿಯನ್ನು ವಹಿಸ್ತಾರೆ. ಈಗ ಥರ್ಡ್ ಪೋಲಿಂಗ್ ಆಫೀಸರ್ ಬಂದು ಆ ಥರ್ಡ್ ಪೋಲಿಂಗ್ ಆಫೀಸರ್ ಹತ್ರ ಬಂದ ಸ್ಲಿಪ್ ಕೊಟ್ಟ ತಕ್ಷಣ ಇವನೇ ಜೆನ್ಯೂನ್ ವೋಟರ್ ಅಂತ ಅವನು ಗೊತ್ತಾಗುತ್ತೆ. ಆಗ ಬ್ಯಾಲೆಟ್ ನ ಪರ್ಮಿಟ್ ಮಾಡ್ತಾರೆ. ಮತ್ತೆ ಈ ಬಟನ್ ಒತ್ತೋದ್ರ ಮೂಲಕ ಪರ್ಮಿಟ್ ಮಾಡ್ತಾರೆ. ಈಗ ನೋಡಿ, ಇಲ್ಲಿ ಗ್ರೀನ್ ಲೈಟ್ ಇದೆ, ರೆಡ್ ಲೈಟ್ ಬಂತು. ರೆಡ್ ಲೈಟ್ ಬಂದು ಅಂತಂದ್ರೆ ವೋಟ್ ಹಾಕೋದಿಕ್ಕೆ ಮಿಷನ್ ಸಿದ್ಧವಾಗಿದೆ. ಈಗ ವೋಟರ್ಗೆ ವೋಟ್ ಹಾಕೋದಕ್ಕೆ ಪರ್ಮಿಟ್ ಮಾಡ್ತೀವಿ. ವೋಟರು ವೋಟಿಂಗ್ ಕಂಪಾರ್ಟ್ಮೆಂಟ್ ಹೋಗ್ತಾನೆ. ವೋಟಿಂಗ್ ಕಂಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ BU ಇಡ್ತೀವಿ. ಈ ಕಡೆಯಿಂದ ವೋಟರ್ ಬಂದ್ರೆ ಫಸ್ಟ್ BU ಇಡ್ತೀವಿ, ಅದ್ರ ಪಕ್ಕದಲ್ಲಿ VV ಪ್ಯಾಟ್ ಇಡ್ತೀವಿ. ಅವನು ಈ ಬ್ಯಾಲೆಟ್ ಪೇಪರ್ ಇರ್ತಕ್ಕಂಥ ಎಲ್ಲವನ್ನ ನೋಡ್ಕೋಬಹುದು. ಹೆಸರು ಇರುತ್ತೆ, ಫೋಟೋ ಇರುತ್ತೆ, ಸಿಂಬಲ್ ಇರುತ್ತೆ, ಕ್ಯಾಂಡಿಡೇಟ್ ಹೆಸರು, ಅವ್ರ ಫೋಟೋ, ಅವರ ಭಾವಚಿತ್ರ, ಜೊತೆಗೆ ಅವ್ರಿಗೆ ಅಲಾಟ್ ಆಗಿರ್ತಕ್ಕಂಥ ಚಿಹ್ನೆ. ಈ ಮೂರನ್ನು ಕರೆಕ್ಟ್ ಆಗಿ ನೋಡಿಕೊಂಡು ಯಾವ ಅಭ್ಯರ್ಥಿಗೆ ತಾನು ವೋಟ್ ಹಾಕಬೇಕು ಅಂತ ಅವನು ಉದ್ದೇಶ ಇಟ್ಕೊಂಡು ಬಂದಿರ್ತಾನೋ ಆ ಅಭ್ಯರ್ಥಿಯ ಎದುರುಗಡೆ ಇರ್ತಕ್ಕಂಥ ನೀಲಿ ಬಟನ್ ಅನ್ನೇ ಒತ್ತಿ. ಅನೇಕ ಜನ ಮತಗಟ್ಟೆಗಳಲ್ಲಿ ನಾವು ಗಮನಿಸ್ತೀವಿ, ಸುಮ್ಮನೆ ರೆಡ್ ಲೈಟ್ ಅನ್ನ ಒತ್ತಿ 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 ಬಂದ್ಬಿಡ್ತಾರೆ. ಇಲ್ಲಿ ರೆಡ್ ಲೈಟ್ ಒತ್ತುತ್ತಾರೆ, ಇಲ್ಲ ಹೆಸರು ಮೇಲೆ ಏನೋ ಒತ್ತೋದಿಕ್ಕೆ ಹೋಗ್ತಾರೆ. ನೀಲಿ ಬಟನ್ ಅನ್ನೇ ಒತ್ತಿ. ಒಂದ್ ವೇಳೆ ಕ್ಯಾಂಡಿಡೇಟ್ಸ್ ಕಡಿಮೆ ಇದ್ರೆ ಹತ್ತಿದ್ರೆ ಮಿಕ್ಕಿದ್ದೆಲ್ಲ ಅನ್ಮಾಸ್ಕ್ ಆಗಿರುತ್ತೆ, ಅದ್ಯಾವ ಆಪರೇಟ್ ಆಗೋದಿಲ್ಲ. ಈ ನೀಲಿ ಬಟನ್ ಇದ್ರ ಮೇಲೂ ಸಹ ಒಂದು ಯೂನಿಕ್ ನಂಬರ್ ಇದೆ, ಇದನ್ನ ಸ್ಟ್ರಿಪ್ ಸೀಲ್ ಅಂತ ಕರೀತಾರೆ. ಈ ಸ್ಟ್ರಿಪ್ ಸೀಲ್ ಅನ್ನು ಅವರ ಏಜೆಂಟರು ಇಷ್ಟಪಟ್ಟರೆ ಅದ್ರ ಮೇಲೆ ಒಂದು ಸೈನ್ ಹಾಕ್ಬೋದು, PRO ಸೈನ್ ಹಾಕ್ತಾರೆ. ಈ ನಂಬರ್ ಅನ್ನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಹೇಳ್ತೀವಿ. ಅಲ್ಲಿಗೆ 2 ನಂಬರ್ಗಳು, ಒಂದು ಗ್ರೀನ್ ಪೇಪರ್ ಸೀಲ್ ನಂಬರ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಏಜೆಂಟ್ಸು, ಇನ್ನೊಂದು ಸ್ಟ್ರಿಪ್ ಸೀಲ್ ಅನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಈಗ ನೋಡಿ, ರಿಸಲ್ಟ್ ತೆಗೆಯೋದಕ್ಕೆ ಮೊದಲೇ ಬಂದಾಯ್ತು. ಈಗ ಈ ಸೆಕ್ಷನ್ ಓಪನ್ ಮಾಡೋದಕ್ಕೆ ಅವಕಾಶನೇ ಇಲ್ಲ, ಅನ್ಲೆಸ್ ಇದು ಓಪನ್ ಬ್ರೇಕ್ ಆಗ್ದಿರಾ